ನಿಧಿಯನ್ನ ಸರ್ಪಗಳು ಕಾವಲು ಕಾಯೋದನ್ನ ನೀವೆಲ್ಲ ಸಿನಿಮಾಗಳಲ್ಲಿ ನೋಡಿರ್ತೀರಾ. ನಿಧಿ ಹುಡುಕಿಕೊಂಡು ಹೋದಾಗ ಸರ್ಪಗಳು ಪ್ರತ್ಯಕ್ಷವಾಗೋದನ್ನ ಕಂಡಿರ್ತೀರಾ. ಅದು ರೀಲ್ಸ್ ಸ್ಟೋರಿ. ಆದ್ರೆ ನಾವಿವತ್ತು ಹೇಳ್ತಿರೋದು ರಿಯಲ್ ಸ್ಟೋರಿ. ಲಕ್ಕುಂಡಿಯಲ್ಲಿ ಭೂಮಿ ಅಗೆಯುವಾಗ ಸರ್ಪವೊಂದು ಪ್ರತ್ಯಕ್ಷವಾಗಿ ಬಿಟ್ಟಿದೆ. ಈ ಕುರಿತು ವರದಿ ಇಲ್ಲಿದೆ. ಲಕ್ಕುಂಡಿ ನೂರಾರು ರಹಸ್ಯಗಳನ್ನ ತನ್ನ ಭೂಗರ್ಭದಲ್ಲೇ ಅಡಗಿಸಿಕೊಂಡಿರುವಂತಹ ದೇಗುಲಗಳ ಸ್ವರ್ಗ. ಚಿನ್ನ, ಬೆಳ್ಳಿ, ಮುತ್ತು ರತ್ನಗಳನ್ನ ತನ್ನ ಒಡಲಲ್ಲಿ ಬಚ್ಚಿಟ್ಟುಕೊಂಡಿರುವಂತಹ ಪುರಾತನ ಸ್ಥಳ. ಬಂಗಾರದ ಹುಂಡಿಯನ್ನ ಹುಡುಕಿ ಹೊರಟಿರುವಂತಹ ಸರ್ಕಾರಕ್ಕೆ ದಿನದಿಂದ ದಿನಕ್ಕೂ ನಾನಾ ಚಕಿತಗಳು ಎದುರಾಗ್ತಿವೆ. ಉತ್ಖನನ ಜಾಗದಲ್ಲಿ ಇವತ್ತು ಕಂಡ ಆ ಒಂದು ದೃಶ್ಯ ಇಡೀ ಕರುನಾಡನ್ನೇ ಬೆರಗಾಗಿಸಿದೆ. ಉತ್ಖನನ ಜಾಗದಲ್ಲಿ ಜೀವಂತ ಹಾವು ಪ್ರತ್ಯಕ್ಷ. ನಿಧಿಯನ್ನು ಕಾವಲು ಕಾಯ್ತಿದೆಯಾ ಸರ್ಪ? ಇದು ಆಶ್ಚರ್ಯ ಅನಿಸಿದ್ರು ಸತ್ಯ. ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿ 14 ದಿನಗಳಿಂದ ಉತ್ಖನನ ನಡೀತಾ ಇದೆ. ಭೂಗರ್ಭದಲ್ಲಿ ಹುದುಗಿ ಹೋಗಿರುವಂತಹ ಬಂಗಾರದ ಹುಂಡಿಯ ಶ್ರೀಮಂತಿಕೆಯನ್ನ ಹೊರತೆಗೆಯಲಾಗ್ತಾ ಇದೆ. ಇನ್ನು ಮೊನ್ನೆಯಷ್ಟೇ 3 ಹೆಡೆಯ ನಾಗರಶಿಲೆ ಪತ್ತೆಯಾಗಿತ್ತು. ಇದು ಇಲ್ಲಿ ನಿಧಿ ಅಡಗಿರುವುದನ್ನ ಸಾರಿ ಸಾರಿ ಹೇಳಿತ್ತು. ಈ ಬೆನ್ನಲ್ಲೇ ನಿನ್ನೆ ಉತ್ಖನನ ಜಾಗದಲ್ಲಿ ಜೀವಂತ ಹಾವೊಂದು ಪ್ರತ್ಯಕ್ಷವಾಗಿ ಬಿಟ್ಟಿದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ನಡೀತಾ ಇರುವಂತಹ ಉತ್ಖನನದ ಎ ಬ್ಲಾಕ್ನಲ್ಲಿ ಜೀವಂತ ಹಾವು ಕಾಣಿಸಿಕೊಂಡಿದೆ. ಹಾವು ಪ್ರತ್ಯಕ್ಷವಾದ ಜಾಗದ ಸುತ್ತಲೂ ನಿಧಿ ಇರಬಹುದೆಂಬ ನಿರೀಕ್ಷೆ ಕೂಡ ಹುಟ್ಟಿದೆ. ಯಾವುದೋ ಅಮೂಲ್ಯ ಸಂಪತ್ತು ಅಡಗಿರುವ ಬಗ್ಗೆ ಗ್ರಾಮಸ್ಥರು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ನಾನಿಲ್ಲಿ ಹಂಗ ಅಕಸ್ಮಾತ್ ನೋಡಕಂತ ಒಂದು ಕ್ಯೂರಿಯಾಸಿಟಿಗೆ ಬಂದೆ ನೋಡ್ಬೇಕಂತ. ಆ ಎ ಬ್ಲಾಕ್ ನಲ್ಲಿ ಒಂದು 2.5 ಅಡಿದು ಹಾವು ಇತ್ತು. ಅದು ಬಳಬಡಕನ್ನು ಜಾತಿಗೆ ಸೇರಿತ್ತು, ನಾಗರಾವಲ್ಲ. ಮತ್ತೆ ಇದ್ರ ಮುನ್ಸೂಚನೆ ನೋಡಿದ್ರೆ ಇಲ್ಲಿ ಏನಾದ್ರೂ ಕುರುಹುಗಳು ಸಿಗಬಹುದು. ಪ್ರಾಚ್ಯಾವಶೇಷ ಸಿಗಬಹುದು, ಒಂದು ದೇವಸ್ಥಾನದ ಕಲ್ಲರ್ ಸಿಗಬಹುದು, ಅಥವಾ ನಿಧಿನೂ ಸಿಗಬಹುದು. ಬಾವಿಯಲ್ಲಿ ಅಪರೂಪದ ಪುರಾತನ ಶಿಲೆಗಳು ಪತ್ತೆ. ಲಕ್ಕುಂಡಿ ಗ್ರಾಮದ ಬಾವಿಯೊಂದರಲ್ಲಿ ಅಪರೂಪದ ಪುರಾತನ ಶಿಲೆಗಳು ಪತ್ತೆಯಾಗಿವೆ. ಸುರೇಶ್ ಅಬ್ಬಿಗೆರೆಗೆ ಸೇರಿದಂತಹ ಜಮೀನಿನಲ್ಲಿರುವ ಬಾವಿಯಲ್ಲಿ ದೇವಸ್ಥಾನದ ಗೋಪುರ ಮಾದರಿಯ ಶಿಲೆಗಳು, ಕಲ್ಯಾಣ ಚಾಲುಕ್ಯರ ಕಾಲದ ಆನೆ, ಒಂಟೆ, ಯುದ್ಧದ ಶಿಲೆ, ನರಸಿಂಹಮೂರ್ತಿ, ಚಕ್ರ ಸೇರಿ ಹಲವು ಪ್ರಾಚ್ಯಾವಶೇಷಗಳು ಕಾಣಿಸಿವೆ. ಇದರಲ್ಲಿ ಶಿವನ್ ಮೂರ್ತಿ ಐತ್ರಿ, ಗೋಪುರ ಐತಿ, ಆಮೇಲೆ ಈಶ್ವರ ಅದಾರ ಆ ಕಡೆ ನರಸಿಂಹಮೂರ್ತಿ ಬಹಳಷ್ಟು ಅದಾವ್ರಿ. ಏನ್ ಅನ್ಸತ್ತಮ್ಮ ದೇವಸ್ಥಾನದ ಮೂರ್ತಿಗಳು? ನಮಗ ಸಂತೋಷ ಆಗತ್ರಿ. ಅವೆಲ್ಲ ನಾವು ಇಲ್ಲಿ ನಮ್ ಬಾವಿ ಒಳಗ ಅದಾವಂತಂದ ಇತಿಹಾಸ ಹೇಳುವಂತ ಕಲ್ಲುಗಳು ನಮಗ ಬಾವಿ ಒಳಗ ಅದಾವಂತ ನಮಗ ಸಂತೋಷ ಆಗತ್ರಿ. ಕೇಳಿದ್ರೆ ಕೊಡ್ತೀರಿ ಸರ್ಕಾರದವರು? ನಮ್ಗ ಬಾವಿ ನಿರ್ಮಾಣ ಮಾಡಿಕೊಡ್ಬೇಕ್ರಿ. ಹೆಂಗೈತೆ ಹಂಗ ಬಾವಿ ನಿರ್ಮಾಣ ಮಾಡಿಕೊಟ್ರ ನಾವು ಕೊಡ್ತೀವ್ರಿ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಸತತ 14 ದಿನಗಳಿಂದ ನಡೀತಾ ಇರುವಂತಹ ಉತ್ಖನನ ಕಾರ್ಯಕ್ಕೆ ಲಕ್ಕುಂಡಿ ಗ್ರಾಮಸ್ಥರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಜಾತ್ರೆ ಅಡ್ಡಿಯಾಗುತ್ತದೆ ಎಂದು ಉತ್ಖನನವನ್ನ ಸ್ಥಗಿತಗೊಳಿಸುವಂತೆ ಆಗ್ರಹಿಸಿದ್ದಾರೆ. ಯಾಕೆ ಬೇಡ ಅಂತ ಹೇಳ್ತಿದ್ವಿ ಅಂದ್ರೆ ನಮ್ಮ ಲಕ್ಕುಂಡಿ ಕೋಟೆ ವೀರಭದ್ರೇಶ್ವರ ಜಾತ್ರೆ ಸಲುವಾಗಿ ನಾನು ಈಗಾಗಲೇ ಮರುದಿವಸನ ಅಲೌನ್ಸ್ ಮಾಡಿಬಿಟ್ಟಿದ್ ನಾವು ಇಲ್ಲಿ ಅಗಿನ ಹಾಯ್ತೀವಿ, ಪುರಂತರಕ ಯಾವಾಗ್ಲಿದ್ದನು ಮಾಡ್ಕೊಂತ ಬಂದ್ಬಿಟ್ಟಿವಿ. ನಾವೀಗ 48ನೇ ವರ್ಷದ ವಾರ್ಷಿಕೋತ್ಸವ ಜಾತ್ರೆ ನಾವು 10 ದಿನ ಕಾರ್ಯಕ್ರಮ ನೆರವೇರಿಸ್ತೀವಿ. ನಾವೀಗ ಮಾರ್ಚ್ 30, 31 ತೇರು ಅಗಿನ ಮಾಡ್ತೀವಿ ನಾವು. ಆಮೇಲಿದ್ದ ಸಾರ್ವಜನಿಕರಿಗೆ ಬಹಳ ತೊಂದರೆ, ಲಕ್ಷಗಟ್ಟಲೆ ಜನ ಕೊಡುತ್ತ. ನಾವು ಎಬ್ಬಾಕ ಬ್ಯಾಡಂತ ನಾವ್ ಯಾವಾಗ್ಲೂ ಅಂದಿಲ್ಲ. ನಮ್ಮ ಅಜ್ಜನ ಜಾತ್ರೆಗೆ ಅನುವು ಮಾಡಿಕೊಟ್ರೆ ಅಂತ ಅವತ್ತೂ ಕೋರಿಕೆ ಮಾಡ್ಕೊಂಡಿನಿ, ಇವತ್ತೂ ಮಾಡ್ಕೊಂತೀವಿ. ಅದೇನೇ ಇರಲಿ, ನಿನ್ನೆ ಜೀವಂತ ಹಾವು ಪ್ರತ್ಯಕ್ಷವಾಗಿರೋದು ಕುತೂಹಲವನ್ನ ಮತ್ತಷ್ಟು ಕೆರಳಿಸಿದೆ. ಸರ್ಪ ಕಾಣಿಸಿದ ಜಾಗದ ಬಳಿ ನಿಧಿ ಇರುವಂತಹ ಅನುಮಾನ ಮೂಡಿದೆ. ಇಷ್ಟಾದರೂ ಉತ್ಖನನ ಸ್ಥಗಿತಕ್ಕೆ ಗ್ರಾಮಸ್ಥರು ನಿಧಿಯನ್ನ ಸರ್ಪಗಳು ಕಾವಲು ಕಾಯೋದನ್ನ ನೀವೆಲ್ಲ ಸಿನಿಮಾಗಳಲ್ಲಿ ನೋಡಿರ್ತೀರಾ. ನಿಧಿ ಹುಡುಕಿಕೊಂಡು ಹೋದಾಗ ಸರ್ಪಗಳು ಪ್ರತ್ಯಕ್ಷವಾಗೋದನ್ನ ಕಂಡಿರ್ತೀರಾ. ಅದು ರೀಲ್ಸ್ ಸ್ಟೋರಿ. ಆದ್ರೆ ನಾವಿವತ್ತು ಹೇಳ್ತಿರೋದು ರಿಯಲ್ ಸ್ಟೋರಿ. ಲಕ್ಕುಂಡಿಯಲ್ಲಿ ಭೂಮಿ ಅಗೆಯುವಾಗ ಸರ್ಪವೊಂದು ಪ್ರತ್ಯಕ್ಷವಾಗಿ ಬಿಟ್ಟಿದೆ. ಈ ಕುರಿತು ವರದಿ ಇಲ್ಲಿದೆ. ಲಕ್ಕುಂಡಿ ನೂರಾರು ರಹಸ್ಯಗಳನ್ನ ತನ್ನ ಭೂಗರ್ಭದಲ್ಲೇ ಅಡಗಿಸಿಕೊಂಡಿರುವಂತಹ ದೇಗುಲಗಳ ಸ್ವರ್ಗ. ಚಿನ್ನ, ಬೆಳ್ಳಿ, ಮುತ್ತು ರತ್ನಗಳನ್ನ ತನ್ನ ಒಡಲಲ್ಲಿ ಬಚ್ಚಿಟ್ಟುಕೊಂಡಿರುವಂತಹ ಪುರಾತನ ಸ್ಥಳ. ಬಂಗಾರದ ಹುಂಡಿಯನ್ನ ಹುಡುಕಿ ಹೊರಟಿರುವಂತಹ ಸರ್ಕಾರಕ್ಕೆ ದಿನದಿಂದ ದಿನಕ್ಕೂ ನಾನಾ ಚಕಿತಗಳು ಎದುರಾಗ್ತಿವೆ.
ಉತ್ಖನನ ಜಾಗದಲ್ಲಿ ಇವತ್ತು ಕಂಡ ಆ ಒಂದು ದೃಶ್ಯ ಇಡೀ ಕರುನಾಡನ್ನೇ ಬೆರಗಾಗಿಸಿದೆ. ಉತ್ಖನನ ಜಾಗದಲ್ಲಿ ಜೀವಂತ ಹಾವು ಪ್ರತ್ಯಕ್ಷ. ನಿಧಿಯನ್ನು ಕಾವಲು ಕಾಯ್ತಿದೆಯಾ ಸರ್ಪ? ಇದು ಆಶ್ಚರ್ಯ ಅನಿಸಿದ್ರು ಸತ್ಯ. ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿ 14 ದಿನಗಳಿಂದ ಉತ್ಖನನ ನಡೀತಾ ಇದೆ. ಭೂಗರ್ಭದಲ್ಲಿ ಹುದುಗಿ ಹೋಗಿರುವಂತಹ ಬಂಗಾರದ ಹುಂಡಿಯ ಶ್ರೀಮಂತಿಕೆಯನ್ನ ಹೊರತೆಗೆಯಲಾಗ್ತಾ ಇದೆ. ಇನ್ನು ಮೊನ್ನೆಯಷ್ಟೇ 3 ಹೆಡೆಯ ನಾಗರಶಿಲೆ ಪತ್ತೆಯಾಗಿತ್ತು. ಇದು ಇಲ್ಲಿ ನಿಧಿ ಅಡಗಿರುವುದನ್ನ ಸಾರಿ ಸಾರಿ ಹೇಳಿತ್ತು. ಈ ಬೆನ್ನಲ್ಲೇ ನಿನ್ನೆ ಉತ್ಖನನ ಜಾಗದಲ್ಲಿ ಜೀವಂತ ಹಾವೊಂದು ಪ್ರತ್ಯಕ್ಷವಾಗಿ ಬಿಟ್ಟಿದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ನಡೀತಾ ಇರುವಂತಹ ಉತ್ಖನನದ ಎ ಬ್ಲಾಕ್ನಲ್ಲಿ ಜೀವಂತ ಹಾವು ಕಾಣಿಸಿಕೊಂಡಿದೆ. ಹಾವು ಪ್ರತ್ಯಕ್ಷವಾದ ಜಾಗದ ಸುತ್ತಲೂ ನಿಧಿ ಇರಬಹುದೆಂಬ ನಿರೀಕ್ಷೆ ಕೂಡ ಹುಟ್ಟಿದೆ. ಯಾವುದೋ ಅಮೂಲ್ಯ ಸಂಪತ್ತು ಅಡಗಿರುವ ಬಗ್ಗೆ ಗ್ರಾಮಸ್ಥರು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ನಾನಿಲ್ಲಿ ಹಂಗ ಅಕಸ್ಮಾತ್ ನೋಡಕಂತ ಒಂದು ಕ್ಯೂರಿಯಾಸಿಟಿಗೆ ಬಂದೆ ನೋಡ್ಬೇಕಂತ. ಆ ಎ ಬ್ಲಾಕ್ ನಲ್ಲಿ ಒಂದು 2.5 ಅಡಿದು ಹಾವು ಇತ್ತು. ಅದು ಬಳಬಡಕನ್ನು ಜಾತಿಗೆ ಸೇರಿತ್ತು, ನಾಗರಾವಲ್ಲ. ಮತ್ತೆ ಇದ್ರ ಮುನ್ಸೂಚನೆ ನೋಡಿದ್ರೆ ಇಲ್ಲಿ ಏನಾದ್ರೂ ಕುರುಹುಗಳು ಸಿಗಬಹುದು. ಪ್ರಾಚ್ಯಾವಶೇಷನ ಸಿಗಬಹುದು, ಒಂದು ದೇವಸ್ಥಾನದ ಕಲ್ಲರ್ ಸಿಗಬಹುದು, ಅಥವಾ ನಿಧಿನೂ ಸಿಗಬಹುದು. ಬಾವಿಯಲ್ಲಿ ಅಪರೂಪದ ಪುರಾತನ ಶಿಲೆಗಳು ಪತ್ತೆ. ಲಕ್ಕುಂಡಿ ಗ್ರಾಮದ ಬಾವಿಯೊಂದರಲ್ಲಿ ಅಪರೂಪದ ಪುರಾತನ ಶಿಲೆಗಳು ಪತ್ತೆಯಾಗಿವೆ. ಸುರೇಶ್ ಅಬ್ಬಿಗೆರೆಗೆ ಸೇರಿದಂತಹ ಜಮೀನಿನಲ್ಲಿರುವ ಬಾವಿಯಲ್ಲಿ ದೇವಸ್ಥಾನದ ಗೋಪುರ ಮಾದರಿಯ ಶಿಲೆಗಳು, ಕಲ್ಯಾಣ ಚಾಲುಕ್ಯರ ಕಾಲದ ಆನೆ, ಒಂಟೆ, ಯುದ್ಧದ ಶಿಲೆ, ನರಸಿಂಹಮೂರ್ತಿ, ಚಕ್ರ ಸೇರಿ ಹಲವು ಪ್ರಾಚ್ಯಾವಶೇಷಗಳು ಕಾಣಿಸಿವೆ. ಇದರಲ್ಲಿ ಶಿವನ್ ಮೂರ್ತಿ ಐತ್ರಿ, ಗೋಪುರ ಐತಿ, ಆಮೇಲೆ ಈಶ್ವರ ಅದಾರ ಆ ಕಡೆ, ಆಮೇಲೆ ಆ ಕಡೆ ನರಸಿಂಹ ಮೂರ್ತಿ ಬಹಳಷ್ಟು ಅದಾವ್ರಿ. ಏನ್ ಅನಿಸುತ್ತಮ್ಮ ದೇವಸ್ಥಾನದ ಮೂರ್ತಿಗಳು? ನಮಗ ಸಂತೋಷ ಆಗತ್ರಿ. ಅವೆಲ್ಲ ನಾವು ಇಲ್ಲಿ ನಮ್ಮ ಬಾವಿ ಒಳಗ ಅದಾವಂತಂದ ಇತಿಹಾಸ ಹೇಳುವಂತ ಕಲ್ಲುಗಳು ನಮಗ ಬಾವಿ ಒಳಗ ಅದಾವಂತ ನಮಗ ಸಂತೋಷ ಆಗತ್ರಿ. ಕೇಳಿದ್ರೆ ಕೊಡ್ತೀರಿ ಸರ್ಕಾರದವರು? ನಮ್ಗ ಬಾವಿ ನಿರ್ಮಾಣ ಮಾಡಿಕೊಡ್ಬೇಕ್ರಿ. ಹೆಂಗೈತೆ ಹಂಗ ಬಾವಿ ನಿರ್ಮಾಣ ಮಾಡಿಕೊಟ್ರ ನಾವು ಕೊಡ್ತೀವ್ರಿ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಸತತ 14 ದಿನಗಳಿಂದ ನಡೀತಾ ಇರುವಂತಹ ಉತ್ಖನನ ಕಾರ್ಯಕ್ಕೆ ಲಕ್ಕುಂಡಿ ಗ್ರಾಮಸ್ಥರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಜಾತ್ರೆ ಅಡ್ಡಿಯಾಗುತ್ತದೆ ಎಂದು ಉತ್ಖನನವನ್ನ ಸ್ಥಗಿತಗೊಳಿಸುವಂತೆ ಆಗ್ರಹಿಸಿದ್ದಾರೆ. ಯಾಕೆ ಬೇಡ ಅಂತ ಹೇಳ್ತಿದ್ವಿ ಅಂದ್ರೆ ನಮ್ಮ ಲಕ್ಕುಂಡಿ ಕೋಟೆ ವೀರಭದ್ರೇಶ್ವರ ಜಾತ್ರೆ ಸಲುವಾಗಿ ನಾನು ಈಗಾಗಲೇ ಮರುದಿವಸನ ಅಲೌನ್ಸ್ ಮಾಡಿಬಿಟ್ಟಿದ್ ನಾವು ಇಲ್ಲಿ ಅಗಿನ ಹಾಯ್ತೀವಿ, ಪುರಂತರಕ ಯಾವಾಗ್ಲಿದ್ದನು ಮಾಡ್ಕೊಂತ ಬಂದ್ಬಿಟ್ಟಿವಿ. ನಾವೀಗ 48ನೇ ವರ್ಷದ ವಾರ್ಷಿಕೋತ್ಸವ ಜಾತ್ರೆ ನಾವು 10 ದಿನ ಕಾರ್ಯಕ್ರಮ ನೆರವೇರಿಸ್ತೀವಿ. ನಾವೀಗ ಮಾರ್ಚ್ 30, 31 ತೇರು ಅಗಿನ ಮಾಡ್ತೀವಿ ನಾವು. ಆಮೇಲಿದ್ದ ಸಾರ್ವಜನಿಕರಿಗೆ ಬಹಳ ತೊಂದರೆ, ಲಕ್ಷಗಟ್ಟಲೆ ಜನ ಕೊಡುತ್ತ. ನಾವು ಎಬ್ಬಾಕ ಬ್ಯಾಡಂತ ನಾವ್ ಯಾವಾಗ್ಲೂ ಅಂದಿಲ್ಲ. ನಮ್ಮ ಅಜ್ಜನ ಜಾತ್ರೆಗೆ ಅನುವು ಮಾಡಿಕೊಟ್ರೆ ಅಂತ ಅವತ್ತೂ ಕೋರಿಕೆ ಮಾಡ್ಕೊಂಡಿನಿ, ಇವತ್ತೂ ಮಾಡ್ಕೊಂತೀವಿ. ಅದೇನೇ ಇರಲಿ, ನಿನ್ನೆ ಜೀವಂತ ಹಾವು ಪ್ರತ್ಯಕ್ಷವಾಗಿರೋದು ಕುತೂಹಲವನ್ನ ಮತ್ತಷ್ಟು ಕೆರಳಿಸಿದೆ. ಸರ್ಪ ಕಾಣಿಸಿದ ಜಾಗದ ಬಳಿ ನಿಧಿ ಇರುವಂತಹ ಅನುಮಾನ ಮೂಡಿದೆ. ಇಷ್ಟಾದರೂ ಉತ್ಖನನ ಸ್ಥಗಿತಕ್ಕೆ